ಕರ್ನಾಟಕ ಕೇರಳ ಗಡಿಭಾಗದ ಗ್ರಾಮವಾಗಿರುವ ವಿಟ್ಲ ಸಮೀಪದ ಕುಕ್ಕಾಜಿಯಲ್ಲಿ ರಕ್ತೇಶ್ವರಿ ದೈವದ ನೇಮೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆದಿದೆ. ಕುಕ್ಕಾಜಿಯ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನದ ವರ್ಷಾವಧಿ ಜಾತ್ರೆಯ ಬಳಿಕ ನಡೆದ ಈ ನೇಮೋತ್ಸವದಲ್ಲಿ ಊರ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಭಕ್ತರ ಇಷ್ಟಾರ್ಥ ಈಡೇರಿಸಲು ಕ್ಷೇತ್ರವಾಗಿರುವ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನದಲ್ಲಿ ರಕ್ತೇಶ್ವರಿ ದೈವಕ್ಕೂ ವಿಶೇಷ ಸ್ಥಾನಮಾನವಿದೆ. ಇಲ್ಲಿ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ರಕ್ತೇಶ್ವರಿ ದೈವಕ್ಕೆ ಹರಕೆ ಸಲ್ಲಿಸುವ ಪದ್ಧತಿಯೂ ಇದೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ದೈವವು ದೇವರ ಭೇಟಿಯಾಗುವ ಆಚರಣೆ ಇದ್ದು ಬಳಿಕ ದೈವಕ್ಕೆ ವಿಶೇಷ ಆರಾಧನೆಯನ್ನು ಮಾಡಲಾಗುತ್ತದೆ. ಕೇರಳ ಗಡಿಗೆ ಹೊಂದಿಕೊಂಡಿರುವ ಗ್ರಾಮದಲ್ಲಿ ದೈವಾರಾಧನೆಯ ಕ್ರಮ ಹಾಗೂ ದೈವದ ಅಲಂಕಾರ ಸ್ವಲ್ಪ ಭಿನ್ನವಾಗಿದೆ. ರಕ್ತೇಶ್ವರಿಗೆ ನಡೆದ ಆ ನೇಮೋತ್ಸವದ ಒಂದು ತುಣುಕು ಇಲ್ಲಿದೆ. സമുദ്രം നിലനിന്നു പോകുന്ന പ്രകാരത്തും വണ്ണം അങ്ങനെ ത്രിദശ മണിമം അനുഷ്ഠാനങ്ങൾ നിങ്ങൾക്ക് വേണ്ടുന്നതായ ആ ഭുവനിമാതാവും കണ്ടങ്ങാളിയും ചോട്ടക്കുറിക്കാരനും വന്നിരിക്കുന്ന ആൾത്തരങ്ങളൊക്കതിനാലും ഉണ്ടത്രയെന്ന് വരികിലും ൊക്കതിനാലും ആ സൂക്ഷ്മമായിട്ടും ചരിതമായിട്ടും നടത്തിച്ച് കണ്ടുവെക്കും. ുള്ളതായിരിക്കുന്ന അനുഭവം മാതാവെന്നിരിക്കുന്ന കരുത്ത് കൊണ്ടുണ്ടാക്കി തരുമെന്നിരിക്കുന്ന വിശ്വാസവിധി കണ്ടിരുന്നോ ഉപേക്ഷിച്ച് കളയില്ല. ഭക്തി കൊട്ടും ഭയപ്പെട്ടും ഭജിച്ചു. എന്നാൽ ഭക്തി കൊത്തിരിക്കുന്ന മുക്തി മാതാവെന്നിരിക്കുന്ന കരുത്ത് കൊണ്ടുണ്ടാക്കി തരകത്തോ ഗുണം വരണം, ഗുണം വരണം. ಕಾಳಿಕಾಂಬೆಯ ಸ್ವರೂಪ ರಕ್ತೇಶ್ವರಿ ಜಾತ್ರೆಯ ಉತ್ಸವ ಬಲಿಯ ದಿವಸ, ರಥೋತ್ಸವದ ದಿವಸ ರಕ್ತೇಶ್ವರಿ ಈ ಮಣ್ಣಿನಲ್ಲಿ ಮೂಲತವಾಗಿದ್ದದ್ದು. ರಕ್ತೇಶ್ವರಿಯ ಕಾರಣಿಕ ಬಹಳ ವಿಶಿಷ್ಟವಾಗಿತ್ತು. ಮೊದಲು ತಾಯಿಯ ಆರಾಧನೆ ತರುವ ಸಮಯದಲ್ಲಿ ರಕ್ತೇಶ್ವರಿಯ ಸಾನ್ನಿಧ್ಯ ಉಂಟು, ಅದಕ್ಕೆ ಏನು ನೇಮ ನಡುವಲ್ಲಿ ನಡೆಯುತ್ತಿರಲಿಲ್ಲ. ಆವಾಗ ಅದು ತುಂಬ ಕ್ಷೇತ್ರಕ್ಕೆ ನಡೆಯುವಂಥ ಕಾರ್ಯಕ್ರಮಕ್ಕೆಲ್ಲ ಅಡೆತಡೆಗೊಳ್ಳುತ್ತಿದ್ದ ಉದ್ದೇಶಕ್ಕಾಗಿ ಚಿಂತನೆ ಮಾಡುವಾಗ ರಕ್ತೇಶ್ವರಿ ಕಾರಣದಿಂದ ಅದಕ್ಕೆ ನರ್ತನಾ ಸೇವೆಯನ್ನು ಮಾಡಲು ಆರಂಭಿಸಿದ್ದೆವು. ಅದು ಜಾತ್ರೋತ್ಸವ ಸಂದರ್ಭದಲ್ಲಿ ತಾಯಿಯ ಉತ್ಸವ ಬಲಿಗೆ ಆ ರಕ್ತೇಶ್ವರಿಯ ಭೇಟಿಯಾಗಲಿಕ್ಕಿದೆ. ಕೊನೆಗೆ ತಾಯಿಯ ಭೇಟಿಯಾಗಿ ರಕ್ತೇಶ್ವರಿಯ ಅದರ ಕುಡಿಯಡಿಗೆ ಸೇರುವಂತಹ ಪದ್ಧತಿ ಇದು ಬಹಳ ಶ್ರೇಷ್ಠತೆ. ರಕ್ತಬೀಜನ ಸಂಹಾರ ಮಾಡಿ ರಕ್ತೇಶ್ವರಿಯಾಗಿ ಹೆಸರನ್ನು ಪಡೆದಂತೆಯಲ್ಲಿ ಅದರ ಪ್ರತಿ ಕುಕ್ಕಾಜಿಯಲ್ಲಿ ರಕ್ತೇಶ್ವರಿಯ ಕಾರಣಿಕ ಬಹಳ ಶ್ರೇಷ್ಠತೆ ಇದೆ. ಆ ರಕ್ತೇಶ್ವರ ಗುಡಿಯಲ್ಲಿ ಪ್ರಾರ್ಥನೆಗೊಂಡಾಗ ರಕ್ತಕ್ಕೆ ಸಂಬಂಧವಾಗಿ ಬಂದಂತಹ ರೋಗಗಳು ಬಂದವಾಗ ಆ ರಕ್ತೇಶ್ವರಿಯ ಗುಡಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಪ್ರಸಾದ ಪಡೆದುಕೊಂಡಾಗ ಆ ರಕ್ತ ಸಂಬಂಧವಾಗಿ ಬರುವಂತಹ ರೋಗಗಳು ಪರಿಹಾರ ಆಗುವಂತಹ ಪ್ರತಿಗಳು ತುಂಬ ಈ ಕ್ಷೇತ್ರದಲ್ಲಿ